ಜಿಲ್ಲೆಯ ಗುಮ ಗ್ರಾಮದಲ್ಲಿ ಶಿಲುಬೆ ಕ್ರಾಸ್ ಕಿತ್ತು ಹಾಕುವ ಪ್ರಯತ್ನ ನಡೆದಿದೆ ಎಂಬ ಆರೋಪದ ಮೇಲೆ ಗ್ರಾಮಸ್ಥರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ಗುಮ ಗ್ರಾಮದ ನಿವಾಸಿಗಳಾದ ದಿಲೀಪ್ ಶೆಟ್ಟಿ, ಬಕ್ಕಪ್ಪ ಕೊಂಡ ಹಾಗೂ ನಾಗೇಶ್ ಪಾಟೀಲ್ ಎಂಬುವವರು ಒಟ್ಟುಗೂಡಿ ಗ್ರಾಮದ ಶಿಲುಬೆಯನ್ನು ತೆರವುಗೊಳಿಸುವ ಉದ್ದೇಶದಿಂದ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿ ಜಾತಿ ಆಧಾರಿತ ಸಹಿಗಳನ್ನು ಸಂಗ್ರಹಿಸಿದ್ದಾರೆ ಎನ್ನಲಾಗಿದೆ. ಗ್ರಾಮದಲ್ಲಿ 1999ರಲ್ಲಿ ನಿರ್ಮಾಣಗೊಂಡ ಆಗಿನ ಉಪಸಭಾಪತಿ ಡೇವಿಡ್ ಸೀಮಾನ್ ಅವರಿಂದ ಉದ್ಘಾಟನೆಗೊಂಡ ಈ ಶಿಲುಬೆ ಇಂದಿಗೂ ಅಸ್ತಿತ್ವದಲ್ಲಿದೆ. ಇತ್ತೀಚೆಗೆ ಶಿಲುಬೆಗೆ ಸ್ವಲ್ಪ ದುರಸ್ತಿ ಕಾರ್ಯಗಳನ್ನು ಕೈಗೊಳ್ಳಲಾಗಿತ್ತು. ಆದರೆ ಇದೀಗ ಕೆಲವರು ಇದನ್ನ ಕಿತ್ತಿ ಹಾಕುವ ಪ್ರಯತ್ನ ನಡೆಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಕುರಿತು ಗ್ರಾಮ ಪಂಚಾಯಿತಿಯವರು ಹಲವು ಬಾರಿ ಸಂಧಾನ ಸಭೆ ಕರೆದರೂ ಆರೋಪಿಗಳ ಪೈಕಿ ಯಾರೂ ಹಾಜರಾಗಿಲ್ಲ. ಗ್ರಾಮಸ್ಥರ ದೂರು ಪ್ರಕಾರ ಆರೋಪಿಗಳು ಜಾತಿ ನಿಂದನೆ ನಡೆಸುತ್ತಿದ್ದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಲು ಯತ್ನಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಗ್ರಾಮಸ್ಥರು ಈ ಮೂವರು ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪೊಲೀಸರಿಗೆ ಆಗ್ರಹಿಸಿದ್ದಾರೆ. ದೂರು ಜೊತೆಗೆ ಶಿಲ್ಬೆ ಫೋಟೋ ಹಾಗೂ ಗ್ರಾಮಸ್ಥರ ಸಹಿಪಟ್ಟಿ ಲಗತ್ತಿಸಲಾಗಿದೆ.